ಹೋಬಳಿನಲ್ಲಿ ಬಿರುಸಿನ ಪ್ರಚಾರ ಮಾಡಿದ್ದೀವಿ. ಜನಸಾಮಾನ್ಯರು ಮತ್ತು ಇವತ್ತಿನ ನಮ್ಮ ಹೋಬಳಿಯ ತಿಪ್ಪಸಂದ್ರ ಹೋಬಳಿಯ ಮತ ಬಾಂಧವರೆಲ್ಲ ಭಾರತೀಯ ಜನತಾ ಪಾರ್ಟಿ ಪರ ತುಂಬ ಅತಿ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಬರೋ ದಿನದಲ್ಲಿ ನಾವು ಈ ಕ್ಷೇತ್ರನ ಸಂಪೂರ್ಣವಾಗಿ ಗೆಲ್ತೀವಿ, ಅತ್ಯಧಿಕ ಮತಗಳಿಂದ ಗೆಲ್ತೀವಿ ಅನ್ನೋ ವಿಶ್ವಾಸನ ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಬಿಜೆಪಿ ಇದು ಮೈನಾರಿಟಿಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಇಲ್ಲ ನೋಡಿ, ನಮ್ಮ ಸರ್ಕಾರ ಎಲ್ಲರಿಗೂ ಸಮಾನತೆಯಿಂದ ತಗೊಂಡೋಗ್ತಾ ಇದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ವೇದಘೋಷ ವಾಕ್ಯದಿಂದ ನಮ್ಮ ಸರ್ಕಾರ ನಡೀತಾ ಇದೆ. ಈಗ ನಮ್ಮ ಸರ್ಕಾರ ಏನೇನು ಸ್ಕೀಮ್ಗಳು ಕೊಟ್ಟಿದ್ದಾರೆ ಎಲ್ಲನೂ ಆ ಅತ್ಯಂತ ಫಲಾನುಭವಿಗಳು ಅಂದರೆ ಆ ಮೈನಾರಿಟಿ ಕಮ್ಯುನಿಟಿ ಅವರೇನೆ. ಅದನ್ನ ನೀವು ಮನಗಂಡ್ಕೋಬೇಕು. ಈಗ ಮೋದಿಯವ್ರು ಮಾಡಿರೋ ಕಾರ್ಯಕ್ರಮ ಯಾವುದಾನ ಒಂದು ಈ ಜಾತಿ ಈ ಜನಾಂಗ ಈ ಧರ್ಮ ಆ ಧರ್ಮಕ್ಕೆ ಅಂತ ಮಾಡಿಲ್ಲ. ಈಗ ಆಯುಷ್ಮಾನ್ ಕಾರ್ಡು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ತಮಗೆ ಗೊತ್ತಿರಬಹುದು. ಹರ್ಘರ್ ಜಲ್ ಅಂತ ಜೀವನ್ ಜಲ್ ಮಿಷನಲ್ಲಿ, ಜಲ್ ಜೀವನ್ ಮಿಷನ್ ಅಲ್ಲಿ ಅದು ಪ್ರತಿಯೊಬ್ಬರ ಮನೆಗೂ ಆಗ್ತಾ ಇದ್ದಾರೆ. ಅಲ್ಲಿ ಯಾವುದು ಅವರು ಧರ್ಮ ತರ್ತಾ ಇಲ್ಲ, ಜಾತಿ ತರ್ತಾ ಇಲ್ಲ. ಭಾರತ ದೇಶ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಮಾಡ್ತಾ ಇರೋಂಥ ಕಾಂಗ್ರೆಸ್ ಸರ್ಕಾರದವರು ನಿಮಗೆ ಗೊತ್ತಿದೆ, ಲವ್ ಜಿಹಾದು ಮತ್ತೆ ಆಗ್ಲೇ ನಮ್ಮ ಅಶ್ವತ್ಥನಾರಾಯಣ ಅವರು ಹೇಳ್ದಂಗೆ ಎಲ್ಲ ಏನೇನು ಆಗ್ತಾ ಇದೆ ಅಂದ್ರೆ ಜಾತಿಯಿಂದ ದೇಶ ಒಡೆಯ ಕೊಟ್ಟಿದ್ದಾರೆ. ಇದೇ ಡಿ ಕೆ ಸುರೇಶ್ ಅವರು ಸಂಸದರಾಗಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟಲ್ಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಇಟ್ಕೊಂಡು ಏನು ಹೇಳಿದ್ರು ಇವರು, ದೇಶನೇ ಒಡೆಯುವಂಥ ವಿಭಜನೆ ಮಾಡುವಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಅದೇ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ನನ್ನ ನೀರು ನನ್ನ ಹಕ್ಕು ಅಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ವಿರುದ್ಧ. ಅವಾಗ ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅದು ಕೇಸ್ ಇದೆ, ಅದು ಕ್ಲಿಯರ್ ಆಗದಲ್ಲಿ ಇವ್ರು ಮೇಕೆದಾಟು ಕಟ್ಟಕ್ಕಾಗಲ್ಲ. ಸಾಮಾನ್ಯ ಜ್ಞಾನ ಇರಬೇಕು. ಇವತ್ತು ಆಗಲೇ ನೀವು ಲಿಂಕ್ ಕ್ಯಾನಲ್ ಬಗ್ಗೆ ಕೇಳ್ತಾ ಇದ್ರಿ. ಲಿಂಕ್ ಕ್ಯಾನಲ್ ಮುಂಚೆ ಅವ್ರೊಂದು ಶ್ರೀರಂಗ ಏತ ನೀರಾವರಿ ಯೋಜನೆ ಅಂತ ಒಂದು ತಂದ್ರು ಮಾಗಡಿ ತಾಲೂಕಿಗೆ ನೀರು ತರೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಇವತ್ತು ಏನಾದ್ರು ನೀರಾವರಿ ವ್ಯವಸ್ಥೆ ಆಗ್ತಾ ಇದೆ ರಾಜ್ಯದಲ್ಲಿ ಅಂದ್ರೆ ಅದು ಕುಡಿಯೋ ನೀರಿನ ವ್ಯವಸ್ಥೆ ಮಾತ್ರ ಆಗ್ತಾ ಇದೆ ಹೊರತು ಅದು ಬಿಟ್ಟು ಯಾರು ವ್ಯವಸಾಯಕ್ಕೆ ನೀರು ಕೊಡ್ತಾ ಇಲ್ಲ. ಇದಕ್ಕೆ ಎಲ್ಲಾರು ಸಹಮತ ಇರುತ್ತೆ. ಬಟ್ ಅದು ವೈಜ್ಞಾನಿಕವಾಗಿ ಮಾಡಿ ನೀವು ಕುಣಿಗಲಿಗೆ ಸಫಿಷಿಯಂಟ್ ನೀರು ಕೊಟ್ಬಿಟ್ಟು ನೀವು ತಗೊಂಬನ್ನಿ. ಯಾರು ಬೇಡ ಹೇಳ್ತಾರೆ. ಈಗ ಹೇಮಾವತಿ ಟ್ರಿಬ್ಯುನಲ್ ನೀವೇ ಹೆಚ್ಚು ನೀರಿನ ಅಲೋಕೇಶನ್ ಮಾಡಿಸ್ಕೊಂಬನ್ನಿ. ಕುಣಿಗಲಿಗೆ ಎಷ್ಟು ಬೇಕು ಕುಣಿಗಲಿಗೆ ಕೊಡಿ, ಮಾಗಡಿಗೆ ಎಷ್ಟು ಬೇಕು ತಗೊಂಡೋಗಿ, ಮಾಗಡಿಯಿಂದ ನೀವು ರಾಮನಗರಕ್ಕೂ ತಗೊಂಡೋಗಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಅದೊಂದು ದಂಧೆ ಮಾಡ್ಕೊಂಡಿದ್ದೀರ ಅಷ್ಟೇ. ನೀರಾವರಿ ಯೋಜನೆ ಹೆಸರು ಹೇಳ್ಕೊಂಡು ಒಂದು ದಂಧೆ ಮಾಡ್ಕೊಂಡಿದ್ದೀರ. ಶ್ರೀರಂಗ ಏತ ನೀರಾವರಿದು 480 ಕೋಟಿ ಹಣ ಬಿಡುಗಡೆ ಆಗಿದೆ. ಏನಾಯ್ತು ಅದಕ್ಕೆ ಲೆಕ್ಕ ಕೊಟ್ರೆ ಇವರು ಎಲ್ಲೂರು ಕೆರೆನಲ್ಲಿ ಆ ಮಿಷಿನ್ಗಳು ಪೈಪ್ಗಳೆಲ್ಲ ಕೊಳ್ತೋದವು. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇವತ್ತು ದೊಡ್ಡದಾಗಿ ಭಾಷಣ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಆಗಲಿ, ಡಿ ಕೆ ಬ್ರದರ್ಸ್ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಮತ್ತೆ ಅವರು ನೀರಾವರಿ ಸಚಿವರಾಗಿದ್ದವರಂತವ್ರು. ಅವ್ರಿಗೆ ಗೊತ್ತಿಲ್ಲ. ಇವತ್ತು ಬರಗಾಲ ಬಿಡ್ತು, ಬೆಂಗಳೂರಿಗೆ ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಕೊನೆಗೆ ಒಂದು 2 TMC ನೀರನ್ನ ತಮಿಳ್ನಾಡಿಗೆ ಬಿಟ್ರು ಇವರು. ಇವತ್ತು ಇನ್ನೊಂದು ವಾರ 15 ದಿನ ಮಳೆ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಆಹಾಕಾರ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಹಳ್ಳಿ ಕಡೆನೂ ಸ್ಟಾರ್ಟ್ ಆಗುತ್ತೆ. ಇವ್ರಿಗೆ ಯಾವುದೇ ಸಾಮಾನ್ಯ ಪರಿಜ್ಞಾನ ಇಲ್ಲ. ಸುಮ್ಮನೆ ಏನೋ ಫ್ರೀ ಕೊಡ್ತೀನಿ ಓಟ್ ಹಾಕಿ ಜಾತಿ ಜನಾಂಗದ ಜೊತೆ ಹೊಡೆಯೋದು, ಈ ಕೆಲಸ ಮಾಡ್ಕೊಂಡು ಇವರು ಎಲೆಕ್ಷನ್ಗೆಲ್ಲ ಕೊಟ್ಟಿದ್ದಾರೆ. ಈ ಸಲ ಯಾವುದೇ ಕಾರಣಕ್ಕೂ ಅದಾಗಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿರೋಂಥ ಸುಭದ್ರವಾದ ಸರ್ಕಾರ ಏನು 10 ವರ್ಷ ಅವ್ರು ಮಾಡಿರೋ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಿದೆ. ಅದ್ರ ಮುಖಾಂತರ ಈ ಸಲ ನಮಗೆ ಏನು ಡಾಕ್ಟರ್ ಮಂಜುನಾಥ್ ಅವರು ಮಾಡಿರೋಂಥ ಸೇವೆ ನೋಡಿ ಗುರುತಿಸಿ ಜನ ಅತ್ಯಧಿಕ ಮತದಿಂದ ಈ ಸಲ ಆಯ್ಕೆ ಮಾಡ್ತಾರೆ. ನಾವು ಕಮ್ಮಿ ಅಂದ್ರೆ ಒಂದು 2.5-3 ಲಕ್ಷ ಓಟಲ್ಲಿ ಈ ಕ್ಷೇತ್ರನ ಗೆಲ್ತೀವಿ. ಇವತ್ತು ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿನಲ್ಲಿ ನಮ್ದು ಇವತ್ತು ಮನೆ ಪ್ರಚಾರ ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಮಾಗಡಿ ತಾಲೂಕು ಇವತ್ತು ಬಿಡದಿ ಹೋಬಳಿಗೆ ಮೊನ್ನೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ಡಾಕ್ಟರ್ ಮಂಜುನಾಥ್ ಅವ್ರದ್ದು ಒಂದು ರೀತಿ ಕಾರ್ನರ್ ಮೀಟಿಂಗ್ ಸಿಕ್ಕಿದೆ. ಆರೋಹಳ್ಳಿ ಮತ್ತು ಮಳವಾಡಿ ಇವತ್ತು ನಾವು ತಿಪ್ಪಸಂದ್ರದಲ್ಲಿ ಮತ್ತು ಜನಗಳ ಹತ್ರ ಇವತ್ತು ಬೆಳಿಗ್ಗೆಯಿಂದ ನಾವು ಕ್ಯಾಂಪೇನ್ ಮಾಡಿದ್ವಿ. ನಾವು ರಾಜೇಶ್ ಗೌಡರು, ವೀರಭದ್ರಪ್ಪನವರು, ನಮ್ಮ ಮಹಿಳಾ ಘಟಕ ಅಧ್ಯಕ್ಷ ಆಗಿರ್ತಕ್ಕಂಥ ವೇದಾ ವೆಂಕಟೇಶ್ ಅವರು, ಶ್ವೇತಾ ಅವರು, ಹನುಮಂತೇಗೌಡರು ನಾವೆಲ್ಲ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ವಿ. ಜನಗಳ ಅಭಿಪ್ರಾಯ ಒಂದು, ಈ ಸಲ ಲೋಕಸಭೆಗೆ ನಾವು ಬದಲಾವಣೆ ತರ್ತೀವಿ. ಕಳೆದ ಬಾರಿ ಕಡಿಮೆ ಓಟ್ನಲ್ಲಿ ಸೋತಿದ್ರು ಸಹ ನಮಗೆ ಒಂದು ಇದಿದೆ. ಈ ಬಾರಿ ಗ್ಯಾರಂಟಿ 100ಕ್ಕೆ 100% BJP ವೋಟ್ ಮಾಡ್ತೀವಿ ಅನ್ನೋದು ಜನಗಳ ಅಭಿಪ್ರಾಯ. ಬೆಳಿಗ್ಗೆಯಿಂದ ನಮ್ಮ ಮನೆಗೆ ಸುಮಾರು ಒಂದು 120 ಮನೆಗೆ ನಾವು ಕ್ಯಾಂಪೇನ್ ಮಾಡಿದ್ವಿ. ವಿಶೇಷವಾಗಿ ಕಾಂಗ್ರೆಸ್ ಅವರು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ನಿನ್ನೆ ಇಲ್ಲ ಮೊನ್ನೆ ಒಂದು ಯಾದಗಿರಿಯಲ್ಲಿ ಒಬ್ಬ ದಲಿತ ಯುವಕನನ್ನು ಫಯಾಜ್ ಅನ್ನತಕ್ಕಂಥ ರೊಟ್ಟಿ ವಿಷಯದಲ್ಲಿ ಮನೆಗೆ ಹೋಗಿ ತಂದೆ ತಾಯಿ ಎದುರುಗಡೆ ಮರ್ಡರ್ ಮಾಡಿರ್ತಕ್ಕಂಥದ್ದು. ಮೊನ್ನೆ ನೇಹ ಕೊಲೆ ಪ್ರಕರಣ, 14ನೇ ತಾರೀಕು ನೇಹ ಕೊಲೆ ಪ್ರಕರಣ, ಕೊಲೆಯ ಸಾವಿನ ಮಣ್ಣು ಇನ್ನೂ ಹಸಿ ಆರೇ ಇಲ್ಲ. ನಿನ್ನೆ ಇಲ್ಲ ಮೊನ್ನೆ ರಾತ್ರಿ ಯಾದಗಿರಿನಲ್ಲಿ ಒಬ್ಬ ಹಿಂದೂ ಯುವಕನ
ಮುಸ್ಲಿಂ ಮತ ಅಂದರು ಫಯಾಜ್ ಅನ್ನತಕ್ಕಂಥವ್ರು ಹೊಡೆದಾಕಿದ್ರು. ರಾಕೇಶ್ ಅನ್ನತಕ್ಕಂಥ ಯುವಕ ಮನೆಗೆ ಹೋಗಿ ರೊಟ್ಟಿ ಕೇಳಿದ್ದೀನಿ. ರೊಟ್ಟಿ ಸೇಲ್ಸ್ ಕೌಂಟರ್ ಸೆಂಟ್ರಿಗೆ ಕೊಂಡಿದ್ದೀನಿ. ಅವ್ರು ಯಾರೂ ಇರಲಿಲ್ಲ, ರೊಟ್ಟಿ ಇಲ್ಲ ಅಂತ ವಾಪಸ್ ಕಳಿಸಿದ್ರು. ಹೋಗಿದ್ದೆ ಮನೆಗೆ ರಾತ್ರಿ 10:30 ಮಲಗಿರ್ಬೇಕಾದ್ರೆ ನೀನೇನು ಇಷ್ಟೊತ್ತಲ್ಲಿ ರೊಟ್ಟಿ ಕೇಳಕ್ಕೆ ಬಂದಿದ್ದೀನಿ ಅಂತೇಳಿ ಹೊಡೆದಾಕಿದ್ರು. ಇದುವರೆಗೂ ಆ ಘಟನೆ ಖಂಡಿಸುವಂಥ ಒಂದು ನೈತಿಕತೆ ಈ ಸರ್ಕಾರಕ್ಕೆ. ಒಂದು ರೀತಿ ಹಿಂದೂಗಳು ಅಂತ ಹೇಳಿದ್ರೆ ಹಿಂದೂಗಳ ಸಾವು, ಹಿಂದೂಗಳ ಕೊಲೆ ಅಂತ ಕೇಳಿದ್ರೆ ಕಾಂಗ್ರೆಸ್ನವ್ರಿಗೆ, ಪರಮೇಶ್ವರ್ಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೋ ಒಂದು ರೀತಿ ಮನಸ್ಥಿತಿಲಿ ಇದ್ದರೆ, ಮತ್ತು ಜಿಹಾದಿ ಮನಸ್ಥಿತಿ ಮತ್ತು ತಾಲಿಬಾನ್ ಮನಸ್ಥಿತಿಲಿದೆ. ಇವತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಇವನ್ನೆಲ್ಲ ಭಾಳ ಗಂಭೀರತೆಯಿಂದ ನೋಡ್ತಾ ಇದ್ದಾರೆ. ವಿಶೇಷವಾಗಿ ರಾಹುಲ್ ಗಾಂಧಿಯವರು ಮೊನ್ನೆ ಒಂದು ಕೊಟ್ಟಿರ್ತಕ್ಕಂಥ ಹೇಳಿಕೆ, ದೇಶದ ಆಸ್ತಿಯನ್ನು ತಲೆಗಳ ಆಧಾರದ ಮೇಲೆ ಡಿವೈಡ್ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಅವ್ರು ಹೇಳೋ ಅರ್ಥ ಇಷ್ಟೇ. ಹೇಳಿದ್ರು ಇದನ್ನು 2006ರಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ರು, ದೇಶದ ಆಸ್ತಿಯನ್ನು ತಲೆಗಳ ಆಧಾರದ ಮೇಲೆ ಭಾಗ ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ಮುಸ್ಲಿಮ್ಸ್ ಕಮ್ಯುನಿಟಿಯವ್ರಿಗೂ ಸಹ ಈ ಆಸ್ತಿಯ ಭಾಗವನ್ನು ಮಾಡಬೇಕು. 2 ಎಕರೆ 10 ಎಕರೆ 20 ಎಕರೆ ಜಮೀನಿಗೆ ಕೊಂಡಿರ್ತಕ್ಕಂಥ ಒಬ್ಬ ಹಿಂದೂ ಆಸ್ತಿಯನ್ನು, ಆತನ 2 ಮಕ್ಕಳು ಇರ್ತದೆ, 10 ಮಕ್ಕಳು ಇರ್ತಕ್ಕಂಥ ಮುಸ್ಲಿಮರಿಗೂ ಇವ್ರ ಆಸ್ತಿ ಕಿತ್ತು ಕೊಡೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟು ಅವ್ರ ಮ್ಯಾನಿಫೆಸ್ಟೋನಲ್ಲೂ ಈ ಹೇಳಿಕೆಗಳನ್ನು ಉಲ್ಲೇಖ ಮಾಡ್ತಾರೆ. ನರೇಂದ್ರ ಮೋದಿಯವರು ಕಳೆದ 2 ದಿನಗಳಿಂದ ಇದೇ ವಿಷಯದ ಮೇಲೆ ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು. ಮಹಿಳೆಯರ ಮಂಗಲ ಸೂತ್ರಕ್ಕೂ ಸಹ ಇವರು ಭಾಗ ಕೇಳಕ್ಕೆ ಬರ್ತಾರೆ, ಹುಷಾರಾಗಿದ್ದು ಯೋಚನೆ ಮಾಡಿ ಹಾಕ್ಬೇಕು ಅಂತ. ಯಾವತ್ತೂ ಸಹ ನರೇಂದ್ರ ಮೋದಿಯವರು ಹಿಂದೂ ಮುಸ್ಲಿಂ ಅಂತ ಕಳೆದ 30 ವರ್ಷ 20 ವರ್ಷ ರಾಜಕಾರಣದ ಅವರು ಮಾತಾಡಿಲ್ಲ. ಆದರೆ ಅವರ ಮ್ಯಾನಿಫೆಸ್ಟೋ, ಒಂದು ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ, ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಏನಿದೆ, ಎರಡೂ ಒಂದೇ ಥರ ಇದೆ. ಆ ದೃಷ್ಟಿಯಿಂದ ನರೇಂದ್ರ ಮೋದಿ ಹೇಳಿರ್ತಕ್ಕಂಥ ದೇಶದ ಜನ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಮುಂದೆ ಬರ್ತಕ್ಕಂಥ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 100ಕ್ಕೆ 100ರಷ್ಟು ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತಿರತಕ್ಕಂಥ ವಿಶ್ವಾಸವಾಗಿ ಈ ಸಲ ಮಾಗಡಿನಲ್ಲಿ ಕಳೆದ ಬಾರಿ ನನಗೆ 67,000 ಓಟ್ ಬಂದಿತ್ತು. ಈ ಬಾರಿ ನಾವು ಇಲ್ಲಿ ಒಂದು 25,000 ಲೀಡಲ್ಲಿ ಬರ್ತೀವಿ ಅನ್ನತಕ್ಕಂಥ ವಿಶ್ವಾಸ ಇದೆ. ವಿಶೇಷವಾಗಿ ಕುಮಾರಸ್ವಾಮಿಯವ್ರ ಬಗ್ಗೆ, ದೇವೇಗೌಡರ ಬಗ್ಗೆ, ಬಾಲಕೃಷ್ಣ ಚಲುವರಾಯಸ್ವಾಮಿಯವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಭಾಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾರೆ. ಇವತ್ತು ಯಾವುದೇ ಭಾಗಕ್ಕೆ ಹೋದರೂ ಕುಡಿಯೋ ನೀರಿಲ್ಲ, ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ, ಎಲ್ಲೂ ಕೆರೆ ತುಂಬಿಸುವಂಥ ಯೋಜನೆಗಳು ಇವ್ರು ತರಲಿಲ್ಲ. ಇವರು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಕೊಂಡು ಇವತ್ತು ಕೇವಲ ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಗ್ಯಾರಂಟಿನ ಇವರು ಇಂಪ್ಲಿಮೆಂಟ್ ಮಾಡಲಿ ಬೇಡ ಅಂತ ಹೇಳಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿಕೊಂಡು ಇದೊಂದು ರೀತಿ ಪುಂಡರ ಸರ್ಕಾರ ಇದೆ. ಈ ಸರ್ಕಾರ ಕಾಂಗ್ರೆಸ್ ಪುಂಡರ ಸರ್ಕಾರ ಆಗಿದೆ. ಜನ ಇವ್ರಿಗೇನು ಬುದ್ಧಿ ಕಲಿಸ್ತಾರೆ. ಇವತ್ತೆಲ್ಲ ನಾವು ರಾಜೇಶ್ ಗೌಡರು, ವೀರಭದ್ರ ತಮ್ಮ ತಾಲೂಕು ಅಧ್ಯಕ್ಷರೆಲ್ಲ ಹೋದಂಥ ಸಂದರ್ಭದಲ್ಲಿ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ. ರಾಜೇಶ್ ಗೌಡರು ಒಂದೆರಡು ಮಾತಾಡೋದು. ಸರ್, ಈಗ ಹೇಮಾವತಿ ನೀರಾವರಿ ಯೋಜನೆ ಬಗ್ಗೆ ಬಿಜೆಪಿಯವರು ಅನುಷ್ಠಾನಗೊಳಿಸಿಲ್ಲ. ಸುರೇಶ್ ಗೌಡರು ಹೇಗೆ ತೊಗೊಂಡೋಗ್ತಾರೆ ಮಾಗಡಿ ತಾಲೂಕು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಬಿಜೆಪಿಯವರು ಒಂದು ಮಾತು ಕೂಡ ಹೇಳಿಲ್ಲ. ಅವ್ರಿಗೆ ಯಾವುದೇ ಮತ ಕೇಳೋದಕ್ಕೆ ತಾಲೂಕಲ್ಲಿ ನೈತಿಕ ಹಕ್ಕಿಲ್ಲ ಬಿಜೆಪಿಗರಿಗೆ ಅಂತ ಒಂದು ಆರೋಪ ಇದೆ. ಹೇಮಾವತಿ ನೀರು ಕಡಿತಾ ಇರ್ತಾರೆ, ಈ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಇಲ್ಲಿನ ಬಿಜೆಪಿಗರು ಅಂತ. ಅದು ಒಂದು ನನಗೆ ಅದ್ರ ಸೀರಿಯಸ್ ಕ್ಲಾರಿಟಿ ಇಲ್ಲ. ನೀವೇನು ಹೇಳಿದ್ರೆ ನಮಗೆ ಈಗ ಹೇಮಾವತಿ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಿಲ್ಲ, ಮತ್ತೆ ಇದ್ರ ಬಗ್ಗೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ಬೇಕಾದ್ರೆ ಇವ್ರು ತಡೆ ಹಿಡಿದಿದ್ದಾರೆ. ಸುರೇಶ್ ಗೌಡರು ನೀರು ಹೇಗೆ ತೊಗೊಂಡೋಗ್ತಾರೆ ಮಾಗಡಿ ತಾಲೂಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಒಬ್ರು ಬಿಜೆಪಿಗರು ಮಾತಾಡಿಲ್ಲ ತಾಲೂಕಿನಲ್ಲಿ ಅಂತ. ಯಾರು ಹೇಳ್ತಾ ಇರೋದು? ಶಾಸಕರು ಸುರೇಶ್ ಗೌಡ್ರಣ್ಣ, ತುಮಕೂರು ಗ್ರಾಮಾಂತರ ಸುರೇಶ್ ನೋಡಿ. ಇದ್ರದ್ದು ಈ ನೀರಿಂದು ಕೆನಾಲ್ದು ಅದು ರಾಜ್ಯ ಸರ್ಕಾರ ಯಾರ್ದಿರೋದು? ಸರ್, ಈ ಹಿಂದೆ ಬಿಜೆಪಿ ಇದ್ದಾಗ ಅನುಷ್ಠಾನಗೊಳಿಸಿಲ್ಲ. ಅನುಷ್ಠಾನಗೊಳಿಸೋದು ಅಂತ ಹೇಳಿದ್ರೆ ಆಯಾ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ನಮಗೆ ಕಳೆದ ವರ್ಷ ಯಡಿಯೂರಪ್ಪನವರು ಮತ್ತು ಬೊಮ್ಮೆಯವರು 2 ವರ್ಷ ಕೊರೋನಾದಲ್ಲೇ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನಾವು ಇನ್ನೇನು ಮಾಡೋಕ್ಕಾಗಲಿಲ್ಲ. ನಮಗೆ ಯಾವುದೇ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಅಲ್ಲ, ಅದು ತಡ್ಕೊಳ್ಳೋಂಥ ಶಕ್ತಿ ಇರಲಿಲ್ಲ ನಮಗೆ. ಕೊರೋನಾ ಬಂದಂಥ ಪೂರ್ಣ ಪ್ರಮಾಣದ ಸರ್ಕಾರ ನಮ್ಮ ಹತ್ರ ಇದು, ಚುನಾಯಿತ ಪೂರ್ಣ ಪ್ರಮಾಣದ ಪೂರ್ಣ ಬೆಂಬಲ ನಮಗಿದ್ದರೆ ಇಂಥ ಯೋಜನೆಗಳನ್ನು ಯಡಿಯೂರಪ್ಪನವರು ಖಂಡಿತ ಅನುಷ್ಠಾನಕ್ಕೆ ತಂದರು. ನೀರಾವರಿ ಯೋಜನೆಗಳ ಬಗ್ಗೆ ಯಡಿಯೂರಪ್ಪನ ಕೊಟ್ಟಂಥ ದುಡ್ಡು ಇವ್ರು ಕೊಟ್ಟೇ ಇಲ್ಲ. ನಾವು ಇವತ್ತು ಇಲ್ಲಿ ಶಾಸಕರಿದೆ, ಇಲ್ಲಿ ಸರ್ಕಾರ ಇದೆ, ಅವರು ಅದನ್ನು ಅನುಷ್ಠಾನಕ್ಕೆ ಜಾರಿಗೆ ತರಬೇಕು. ಅದಕ್ಕೆ ನಮ್ಗೆ ಏನು ಬೆಂಬಲ ಕೊಡಬೇಕು ಕೊಡ್ತೀವಿ. ಇವಾಗ ಮೇಕೆದಾಟು ಯೋಜನೆಗೆ 1,000 ಕೋಟಿ ರಿಸರ್ವ್ ಇಟ್ಟಿರೋದು ಯಾರು? ಬಸವರಾಜ ಬೊಮ್ಮಾಯಿಯವ್ರ ಕಾಲದಲ್ಲೇ 1 ಕೋಟಿ ನೀರಾವರಿ ಯೋಜನೆಗೆ ಅನುಷ್ಠಾನ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು. ಗೋವಿಂದ ಕಾರಜೋಳ ಅವರು ನೀರಾವರಿ ಸಚಿವರಾದಾಗ DPR ಮಾಡಿದ್ರು, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಗೋವಿಂದ ಕಾರಜೋಳ ಮಾಡಿ 9,000 ಕೋಟಿಗೆ. ಬಸವರಾಜ ಬೊಮ್ಮಾಯಿಯವರು 1,000 ಕೋಟಿ ರಿಸರ್ವ್ ಮಾಡಿದ್ರು. ರಿಸರ್ವ್ ಮಾಡೋದು ಅಷ್ಟೇ ಹೊರತು ಅನುಮತಿ ತಗೊಳ್ಳಿಲ್ಲ ಅಂತ ಅಲ್ಲ, ಅದನ್ನು ರಾಜ್ಯ ಸರ್ಕಾರ ಕೇಂದ್ರ ಅನುಮತಿ ಕೊಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಜನವರಿ 11, 2022 ನನ್ನ ನೀರು ನನ್ನ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು.
ನನ್ನ ನೀರು ನನ್ನ ಹಕ್ಕು ಅಂತ ಪಾದಯಾತ್ರೆ ಮಾಡಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸು, ಫೋಟೋಸ್ಗಳು ಮತ್ತು ಪೇಪರ್ ಕ್ಲಿಪ್ಪಿಂಗ್ಸನ್ನ ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗಿ ಇವರು ಅರ್ಜಿ ಹಾಕೋರು ತಮಿಳುನಾಡವರು. ಆ ಅರ್ಜಿ ಇವತ್ತು ಒಂದು ಖಾಸಗಿ ಸಿವಿಲ್ ಸೂಟು ಪೆಂಡಿಂಗ್ ಇರ್ಬೇಕಾದ್ರೆ ರಾಜೇಂದ್ರ ಸಿಂಗ್ ಶೇಖಾವತ್ ಅವರು 4 ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದು ಮಾತುಕತೆಗೆ ಪ್ರಯತ್ನ ಮಾಡಿದ್ರು. ಕೇರಳ, ಪಾಂಡಿಚೇರಿ, ಕರ್ನಾಟಕ ಮತ್ತು ತಮಿಳುನಾಡು. ಯಾರೂ ಸಹ ಸ್ಪಂದಿಸ್ತಿಲ್ಲ. ಕಡೆಗೆ ಅವರು ಅದನ್ನು ಕೈ ಬಿಟ್ಟರು. ಇದು ರಾಜ್ಯ ಸರ್ಕಾರ ಸಹಮತದೊಂದಿಗೆ ಮಾಡ್ಕೋಬೇಕು. DK ಶಿವಕುಮಾರ್, ಸ್ಟಾಲಿನ್ ಭಾಳ ಬ್ರದರ್ಸ್ ಥರ ಇದ್ದಾರೆ. ಸಹಮತದೊಂದಿಗೆ ಬಗೆಹರಿಸ್ಕೊಳ್ಳಿ ಅವರು. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸ್ತೀರಾ? 100ಕ್ಕೆ 100 ಅನುಷ್ಠಾನಕ್ಕೆ ಜಾರಿಗೆ ತರ್ತೀವಿ. ಈಗ ಮಹದಾಯಿ ಯೋಜನೆಗೆ ನಾವೆಲ್ಲವೂ ಮಾಡಿದ್ವಿ, ಆದರೆ ಒಂದು ಪೆಂಡಿಂಗ್ ಅಪ್ಲಿಕೇಶನ್ ಎಲ್ಲಿದೆ ಇದರಲ್ಲಿದೆ. ಯಾವುದರಲ್ಲಿ ಗೋವಾ ಸರ್ಕಾರ ಏನು ಮಾಡಿದೆ, ಅವರು ಒಂದು ಸಿವಿಲ್ ಸೂಟ್ ಪೆಂಡಿಂಗ್ ಇದೆ, ಎನ್ವೈರ್ನಮೆಂಟಲ್ ಅಬ್ಜೆಕ್ಷನ್ ಹಾಕಿದೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಾಕಿಲ್ಲ. ಬದ್ಧತೆ ಇಲ್ಲ ಇಲ್ಲಿನ ನೀರಾವರಿ ಸಚಿವರಿಗೆ. ಬ್ರ್ಯಾಂಡ್ ಬೆಂಗಳೂರಿಂದ ಬೆಂಗಳೂರಲ್ಲಿ ಅಡಿಗೆ ಎಷ್ಟು ಅಂತ ಲೆಕ್ಕ ಹಾಕೊಂಡು ಕೂತಾರೆ ಹೊರತು ನೀರಾವರಿ ಯೋಜನೆ ಬಗ್ಗೆ DK ಶಿವಕುಮಾರ್ ಕಾಳಜಿ ಇದೆ. ಈಗ ಮೋದಿ ವಿರುದ್ಧ ಲಕ್ಷ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲ ಏನು ಹಿಂದೂ ಸಂಪತ್ತು ಮುಸ್ಲಿಮ್ಗೆ ಬೇಡ ಅಂತ ಹೇಳಿದೆ. ನೋಡಿ, 2006 ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾತಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಏನು ಮಾತಾಡಿದ್ದಾರೆ? ಈ ದೇಶದ ಆಸ್ತಿಗಳನ್ನು, ಈ ದೇಶದ ಸಂಪನ್ಮೂಲಗಳನ್ನು ಸಮಾನಾಂತರವಾಗಿ ಹಂಚಬೇಕು. ಅದರಲ್ಲೂ ವಿಶೇಷವಾಗಿ ಪರ್ಟಿಕ್ಯುಲರ್ ಆಗಿ ಮೈನಾರಿಟಿ ಕಮ್ಯುನಿಟಿ ಮೀನ್ಸ್ ಮುಸ್ಲಿಮ್ಸ್ ಕಮ್ಯುನಿಟಿಯವರು ಮುಂದೆ ಬರಬೇಕು. ಅವ್ರಿಗೆ ಆಸ್ತಿಯನ್ನು ಹೆಚ್ಚಿನ ಅಧಿಕಾರ ಅವ್ರಿಗೆ ಕೊಡಬೇಕು. ನಾನು 5 ಎಕರೆ ಜಮೀನಿದೆ, ನನಗಿಬ್ಬರು ಮಕ್ಕಳಿದೆ. ಇನ್ನೊಬ್ಬ ನನ್ನ ತಮ್ಮ ಸುಭಾನ್ ಶರೀಫ್ ಅವ್ರಿಗೆ ನನ್ನ ಬಂಧು, ಅವ್ರಿಗೆ 6 ಜನ ಮಕ್ಕಳಿರ್ತಾರೆ. ಆದರೆ ನನ್ನ ಆಸ್ತಿನೂ ಅವ್ರಿಗೆ ಭಾಗ ಕೊಡಬೇಕು. ದುಡ್ದಿರೋನು ನಾನು, ಸಂಪಾದನೆ ಮಾಡಿರೋ ನಾನು, ನನ್ನ ಆಸ್ತಿನಲ್ಲಿ ಅವ್ರಿಗೆ ಭಾಗ ಕೊಡಬೇಕು. ನೋಡಿ ಯಾವ ರೀತಿ ಲೆಕ್ಕ ಇದು. ಮಕ್ಕಳ ತಲೆ ಮೇಲೆ ಆಸ್ತಿಯನ್ನು ಭಾಗ ಮಾಡಲಿಕ್ಕಾಗಲ್ಲ, ಮಕ್ಕಳ ಆಸ್ತಿಯನ್ನು ಮಾಡಲಿಕ್ಕಾಗಲ್ಲ. ಇದು ಅವರ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ, ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಈ ಮನಸ್ಥಿತಿಯನ್ನು ಬಿಡಬೇಕು ಅನ್ನತಕ್ಕಂಥದ್ದನ್ನು ನರೇಂದ್ರ ಮೋದಿ ಅವರು ಒತ್ತಿ ಹೇಳಿರ್ತಕ್ಕಂಥ ಮುಂದೊಂದು ದಿನ ಹಿಂದೂ ಹೆಣ್ಮಕ್ಕಳ ಮಾಂಗಲ್ಯಕ್ಕೂ ಭಾಗ ಕೇಳ್ತಾರೆ ಅನ್ನತಕ್ಕಂಥ ಇದೇ ಅರ್ಥದಲ್ಲಿ ಅವ್ರು ಹೇಳಿರೋದು. ಮುಂಚೆ 1930, 31, 32, 33 ಪತ್ರಕರ್ತರು ತಮಗೆ ಚೆನ್ನಾಗಿ ಗೊತ್ತಿದೆ. ಸೋವಿಯತ್ ಒಕ್ಕೂಟ ಒಟ್ಟಿಗೆ ಇದ್ದಾಗ ಈ ಥರದ್ದು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇತ್ತು. ಇವತ್ತೇನಾಯಿತು, ಸೋವಿಯತ್ ಒಕ್ಕೂಟ ಚಿತ್ರ ಹೊರಟೋಯ್ತು, ಪಾಪರ್ ಇದ್ದೋಯ್ತು ಸೋವಿಯತ್ ಒಕ್ಕೂಟ. ಕಾರಣ ಏನಂತಾರೆ, ಈ ಥರದ್ದು ಫ್ರೀಬಿಲಿಟೀಸ್ದು ಫೈನಾನ್ಷಿಯಲ್ ಸ್ಟ್ರಕ್ಚರ್ ತಂದಿದ್ದು. ಆ ಥರದ್ದು ನಮ್ಮ ದೇಶಕ್ಕೆ ಸೂಕ್ತ ಅಲ್ಲ. ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಉಳುವೋನೆ ಒಡೆಯ ಅಂತ ಕಾನೂನು ತಂದರು. ಇವತ್ತು ತರಕ್ಕಾಗ್ತದ? ಅವತ್ತಿನ ಕಾಲಘಟ್ಟದಲ್ಲಿ ಅದು ಓಕೆ ಇತ್ತು, ಅವ್ರು ಇವತ್ತಿನ ಕಾಲಘಟ್ಟಕ್ಕೆ ಅಲ್ಲ. ಅದು ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಸರಿಯಾಗಿ ಆ ಮ್ಯಾನಿಫೆಸ್ಟೋನ ಓದಬೇಕು, ಅರ್ಥ ಮಾಡ್ಕೋಬೇಕು, ಆಮೇಲೆ ಮಾತಾಡೋದು. ಅವರು ಹೋಮ್ ವರ್ಕ್ ಮಾಡಲ್ಲ, ಎಕ್ಸಾಮ್ ಬರೆಯಾಗಿ ಬರ್ತಾರೆ. ಇದೇ ಸಮಸ್ಯೆ ಕಾಂಗ್ರೆಸ್ನವರು. ಹೋಮ್ ವರ್ಕ್ ಮಾಡಲ್ಲ, ಓದಲ್ಲ, ಬರೆಯಲ್ಲ, ಎಕ್ಸಾಮ್ ಬರೆಯಾಗಿ ಬಂದ್ಬಿಡ್ತಾರೆ. ಪಾಸ್ ಆಗೋದು ಹೆಂಗಾಯ್ತಾರೆ, ಇದು ಸಮಸ್ಯೆ. ಓಕೆ, ಥ್ಯಾಂಕ್ ಯು. ರಾಜೇಶ್ ಅಶ್ವಥ್ ನಾರಾಯಣ ಗೌಡ್ರಿಗೆ, ರಾಜೇಶ್ ಗೌಡ್ರಿಗೆ, ವೇದಮ್ಮಂಗೆ ಎಲ್ಲರಿಗೂ